ಮೇಷರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳು ಅಥವಾ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ಅಥವಾ ಸರ್ಕಾರದಿಂದ ಏನಾದರೂ ಬರಬೇಕಾದಂತಹ ಸವಲತ್ತುಗಳಿದ್ದರೆ ಅದಕ್ಕೆ ಅನುಕೂಲಕರವಾದಂತಹ ದಿವಸ. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮತ್ತು ಮಾತು ಸ್ವಾಭಾವಿಕವಾಗಿದ್ದರೆ ಒಳ್ಳೆಯದು ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಅಂದರೆ ಯಾವಾಗ ಒರಟುತನದ ಮಾತನ್ನಾಡ್ತೀವೋ ಅಥವಾ ನಮ್ಮ ಹಕ್ಕಿದೆ ಅಂತ ಹೇಳಿ ಚಲಾಯಿಸ್ಲಿಕ್ಕೆ ಹೋಗ್ತೀವೋ ಆಗ ಕೆಲಸ ವಿಳಂಬವಾದರೆ ಅದಕ್ಕೆ ನಿಮ್ಮ ಮಾತೇ ಕಾರಣ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಬೇರೆಯವರ ಸಲಹೆಗಳನ್ನೆಲ್ಲ ತೆಗೆದುಕೊಳ್ಳಿ, ಆದರೆ ತೀರ್ಮಾನ ನಿಮ್ಮದಾಗಿರಬೇಕು. ಯಾರೋ ಏನೋ ಹೇಳಿದರು ಅಂತ ಹೇಳಿ ಸಾರಾಸಗಟಾಗಿ ಅದನ್ನು ತೆಗೆದುಹಾಕುವಂಥದ್ದು, ಧಿಕ್ಕರಿಸುವಂಥದ್ದು ಒಳ್ಳೆಯದಲ್ಲ. ಯಾರು ಏನು ಹೇಳಿದರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು, ಸರಿಯಾಗಿ ಚಿಂತನೆ ಮಾಡಬೇಕು. ಎಷ್ಟರ ಮಟ್ಟಿಗೆ ನಿಮಗದು ಅನುಕೂಲಕರವಾಗಿದೆ, ಅದರಿಂದ ಯಾವುದು ಹಾನಿ ಇಲ್ವಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿರ್ಧಾರವನ್ನು ನೀವು ಮಾಡಬೇಕಾದಂಥದ್ದು. ಆರ್ಥಿಕವಾದಂತಹ ಸಹಾಯದ ಅಗತ್ಯತೆ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಜೊತೆಗೆ ಬೇರೆಯವರ ಪೂರ್ಣ ಅವಲಂಬನೆ ನಿಮಗೆ ಹಿನ್ನಡೆ ಆಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಬೇರೆಯವ್ರನ್ನ ಬಿಟ್ಟರೆ ಸಾಧ್ಯವೇ ಇಲ್ಲಪ್ಪ, ನಾನೊಬ್ಬ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಾಗಾಗ್ಬಿಟ್ರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಸ್ವಾಭಿಮಾನದ ಬಗ್ಗೆ ತುಂಬ ಗೌರವ ಇರಲಿ. ಸ್ವಾಭಿಮಾನ ಅಹಂಕಾರವಾಗಬಾರ್ದು. ನನ್ನ ಬಿಟ್ಟರೆ ಇಲ್ಲ ಅನ್ನುವಂತಹ ಭಾವನೆ ಅದರಿಂದ ಬರಬಾರ್ದು ಅಂತಕ್ಕಂಥದ್ದು. ಶ್ರೀನಿವಾಸನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿಯವರು ನೀವು ನೀವಾಗಿರಬೇಕೇ ಹೊರತು ಹೊಸತನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಏನೋ ಯಾವುದೋ ಸಂದರ್ಭ ಬಂತು, ಯಾವುದೋ ವ್ಯಕ್ತಿಗಳಿದ್ದಾರೆ ಅಥವಾ ಇನ್ಯಾರೋ ನಿಮ್ಮನ್ನು ಕೆರಳಿಸಿದರು ಅಂತ ಆದಾಗ ನೀವು ಬೇರೆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಏನಿದೆ ಅದು ನಿಮಗೆ ಶೋಭೆಯನ್ನು ತರುವುದಿಲ್ಲ ಅಂತ ಅರ್ಥ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ ಮನೆಯವರಿಗೆ ಕೋಪ ಬರುವಂಥದ್ದು, ಅದಕ್ಕೆ ಅವಕಾಶಗಳನ್ನು ಖಂಡಿತ ಮಾಡಿಕೊಡಬೇಡಿ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಏನೋ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು, ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರದಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಕೆಲಸ ಸಮಾಧಾನ ಇಲ್ಲ ಅಥವಾ ನೀವು ಮಾಡಿದಂತಹ ಕೆಲಸದ ಗುಣಮಟ್ಟ ಸರಿಯಾಗಲಿಲ್ಲ ಅಂತ ಹೇಳಿ ಮೇಲಧಿಕಾರಿಗಳು, ಹಿರಿಯರು ನಿಮ್ಮನ್ನು ಆಕ್ಷೇಪ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹಿಂದೆ ಏನಾದರೂ ತಪ್ಪು ನಡೆದಿದ್ದರೆ ಅಥವಾ ಏನಾದರೂ ನಿಮ್ಮಿಂದ ಅಪಚಾರಗಳಾಗಿದ್ದರೆ ಅದೆಲ್ಲವನ್ನು ಸರಿ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈಗಲೂ ತಪ್ಪನ್ನು ತಿದ್ದುಕೊಳ್ಳಿಲ್ಲ ಅಂತಂದರೆ ಮತ್ತೆ ಅದನ್ನು ಯಾವ ರೀತಿ ಯಾರು ಏನು ಹೇಳಬೇಕು ಅನ್ನುವಂಥದ್ದು ತಿಳಿದೇ ಇರುವಂಥದ್ದು. ಹೊಸ ಕೆಲಸಗಳಿಗೆ ಆತರವನ್ನು ಪಡಬೇಡಿ, ನಿಧಾನವಾಗಿ ಆಲೋಚನೆ ಮಾಡಿ. ಸರಿಯಾದಂತಹ ಮಾರ್ಗ ಸಿಕ್ಕತ್ತೆ. ಆತರದಿಂದ ಮಾಡಿ ಪುನಃ ಅದೇ ಕೆಲಸವನ್ನು ಮಾಡೋ ಹಾಗಾದರೆ ಯಾವ ಪುರುಷಾರ್ಥಕ್ಕೆ ಅದನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದಾಗತ್ತೆ. ವಿಷ್ಣು ಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹಣವನ್ನು ಉಳಿಸೋದಕ್ಕೆ ಬೇರೆ ಬೇರೆ ಮಾರ್ಗವನ್ನು, ಬೇರೆ ದಾರಿಯನ್ನು ನೀವು ಕಂಡುಹಿಡ್ಕೊಳ್ತಕ್ಕಂಥದ್ದು, ಹುಡುಕುವಂಥದ್ದಾಗತ್ತೆ. ಏನೋ ಒಂದು ಸಂಪಾದನೆ ಬರ್ತಾ ಇದೆ, ಒಂದು ಕೆಲಸ ಇದೆ, ಅದರಿಂದ ಸಂಬಳ ಬರುತ್ತೆ. ಆದರೆ ಅದನ್ನೂ ಮೀರಿ ನನಗೆ ಇನ್ನೇನೋ ಒಂದಷ್ಟು ಸಂಪಾದನೆ, ಆದಾಯ ಆಗಬೇಕು ಅಂತಕ್ಕಂತಹ ಭಾವನೆಯಿಂದ ಬೇರೆ ಮಾರ್ಗವನ್ನು ಹುಡುಕ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ವಿರೋಧಿಗಳ ಬಗ್ಗೆ ಧೈರ್ಯವಾಗಿ ಕಾರ್ಯ ಯೋಜನೆಗಳನ್ನು ಮಾಡಿ ಜಯಶೀಲರಾಗ್ತೀರಿ. ಯಾರು ನಿಮ್ಮ ಕೆಲಸಕ್ಕೆ, ನಿಮ್ಮ ಯೋಜನೆಗೆ, ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗ್ತಾರೋ ಅಂಥವರ ವಿರುದ್ಧವೇ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ತೀರಿ. ಅವರ ಎದುರಿನಲ್ಲಿ ಕೆಲಸವನ್ನು ಮಾಡ್ತೀರಿ, ಜಯಶೀಲರಾಗ್ತೀರಿ. ಇದು ಹೆಮ್ಮೆ ಪಡುವಂಥದ್ದು. ನಿಮಗೆ ಎಲ್ಲೋ ಒಂದು ಕಡೆ ಅಹಂಕಾರವೂ ಕೂಡ ಅಂಕುರಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗುವಂಥದ್ದು. ಮನೆಯ ಸದಸ್ಯರ ಮೇಲೂ ಕೂಡ ವಿಶೇಷವಾಗಿ ಪ್ರೀತಿ, ವಿಶ್ವಾಸವನ್ನು ನೀವು ತೋರಿಸಬೇಕು. ಕೇವಲ ವ್ಯಾವಹಾರಿಕವಾಗಿ ನಮ್ಮ ಆಲೋಚನೆಗಳಿದ್ದ ಮಾತ್ರಕ್ಕೆ ಆಗಲಿಲ್ಲ. ಕುಟುಂಬವನ್ನೂ ಕೂಡ ನಾವು ಪ್ರೀತಿಸಬೇಕು, ಅವರಿಗೆ ಸಮಯವನ್ನು ಕೊಡಬೇಕು. ಅವರ ಆಗುಹೋಗುಗಳನ್ನು, ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅವರ ಆಸೆಗಳನ್ನು ಈಡೇರಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕಾದಂತಹ ಕರ್ತವ್ಯ ಅಂತ ಹೇಳಿ ನೀವು ತಿಳಿಬೇಕಾಗತ್ತೆ. ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಆರಂಭ ಮಾಡೋದಕ್ಕೆ ಆ ಯೋಚನೆಗಳಿದ್ದರೆ ಅದು ಶುಭವಾದಂತಹ ದಿವಸವಾಗುತ್ತೆ. ನಿಮ್ಮ ವಿರೋಧಿಗಳಿಗೆ ಈ ದಿವಸ ಜಯ ಇರೋದಿಲ್ಲ, ಅವರು ನಿಮ್ಮ ಮುಂದೆ ಸೋಲ್ಲೇಬೇಕು. ಹಾಗಂತ
ವಿರೋಧಿಗಳು ನಮ್ಮ ಮುಂದೆ ಸೋಲ್ತಾರೆ ಅಂತ ಹೇಳಿ ನೀವು ಮನಸೋ ಇಚ್ಛೆ ಏನು ಬೇಕೋ ಅದನ್ನು ಮಾಡುವಂಥದ್ದೂ ಅಲ್ಲ. ಯೋಗ್ಯವಾದಂತಹ ಕೆಲಸವನ್ನು, ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರತಕ್ಕಂತಹ ಕೆಲಸಗಳನ್ನು ಮಾಡಿ ಜಯಶೀಲರಾಗಿ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸಮಾಧಾನ ಇರುತ್ತೆ. ಪರವಾಗಿಲ್ಲಪ್ಪ, ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರಗಳು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಆರೋಗ್ಯದ ವಿಚಾರದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದಾಗತ್ತೆ ಅನ್ನುವಂಥದ್ದನ್ನು ಹೇಳಬೇಕು. ರಾಮದೂತ ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆಂಜನೇಯ ಸ್ವಾಮಿಯ ಪರಮಾನುಗ್ರಹ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಆ ಸಂದರ್ಭೋಚಿತವಾಗಿ ಒಂದಷ್ಟು ಜನಕ್ಕೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದು. ಯಾರಿಗೆ ಏನೇ ಸಹಾಯ ಮಾಡಿದರೂ ಕೂಡ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಹಿಂದಿನಿಂದ ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮಿಂದ ಉಪಕಾರವನ್ನು ಪಡ್ಕೊಳ್ತಾರೆ, ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ತಾರೆ, ನಿಮ್ಮನ್ನೇ ನಿಷ್ಠುರ ಮಾಡ್ತಾರೆ. ಇದಕ್ಕೆ ಯಾರೂ ಹೊರತಲ್ಲ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಆ ಒಂದು ಸಂದರ್ಭ ನಿಮಗೀಗ ಒದಗಿ ಬಂದಿರತಕ್ಕಂತಹದ್ದು. ಬೇರೆಯವರ ಭಾವನೆಗಳಿಗೆ ಹೆಚ್ಚು ನೀವು ಸ್ಪಂದಿಸ್ತಕ್ಕಂತಹ ಕೆಲಸವಾಗುತ್ತೆ. ಯಾರಾದರೂ ಏನೋ ಅಯ್ಯೋ ಅಂತಂದರೆ ಅವರಿಗೇನಾದರೂ ಒಂದಷ್ಟು ಒಳ್ಳೆಯದನ್ನು ಮಾಡೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರುವಂಥದ್ದಾಗುತ್ತೆ. ಎಲ್ಲ ಇದ್ದರೂ ಕೂಡ ಸುಖ ಪಡುವಂತಹ ಯೋಗ ಇಲ್ಲ. ಇದಕ್ಕೆ ಯೋಗ ಬರಬೇಕು, ಯೋಗ್ಯತೆ ಇರಬಹುದು, ಅಥವಾ ಬೇಕಾದಂತಹ ಪರಿಕರಗಳಿರಬಹುದು, ಅನುಕೂಲಗಳಿರಬಹುದು, ದುಡ್ಡಿರಬಹುದು. ಎಲ್ಲ ಇದ್ದರೂ ಕೂಡ ಯೋಗ ಇಲ್ಲ ಅಂತಾದರೆ ಕೇವಲ ಅದು ನಮ್ಮ ಹತ್ರ ಇರುತ್ತೆ ಅಷ್ಟೇ ಹೊರತು ಅದರ ಉಪಯೋಗ ನಮಗೆ ಆಗೋದಿಲ್ಲ. ಅದರಿಂದ ಯಾವ ಅನುಕೂಲವೂ ಕೂಡ ನಮಗೆ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ನಿಮ್ಮ ನಡೆ, ನುಡಿ, ಮಾತು ಎಲ್ಲವೂ ಕೂಡ ಬೇರೆಯವರಿಗೆ ಇಷ್ಟ ಆಗತ್ತೆ. ಜನ ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಆಗುವಂಥದ್ದಿರುತ್ತೆ. ಜೊತೆಗೆ ಒಂದಷ್ಟು ಕೆಲಸಗಳು ಬೇರೆಯವರಿಗೆ ನಿಮ್ಮಿಂದ ಆಗಬೇಕಾದಂಥದ್ದಿದ್ರೆ ಅದಕ್ಕೆ ನೀವೇ ಸೂಕ್ತವಾದಂತಹ ವ್ಯಕ್ತಿ ಅನ್ನುವಂತಹ ಭಾವನೆಯಿಂದ ನಿಮ್ಮ ಹತ್ರ ಬರಬಹುದು ಅಂತ ಅರ್ಥ. ನಿಮ್ಮದು ಉಚಿತವಾದಂತಹ ಸಲಹೆ ಆದರೆ ಅದರ ಉಪಯೋಗವನ್ನು, ಅದರ ಲಾಭವನ್ನು ಬೇರೆಯವರು ಪಡ್ಕೊಳ್ತಾರೆ. ಅದರ ಬಗ್ಗೆ ಗಮನ ಇಲ್ಲದೆ ಹೋಗ್ಬಿಟ್ರೆ ಬೇರೆಯವರು ನಿಮ್ಮ ಒಂದು ವಿಚಾರವನ್ನು, ನಿಮ್ಮ ಕಲೆಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಮಾತನ್ನು ಎಲ್ಲವನ್ನೂ ಬೇರೆಯವರು ಉಪಯೋಗ ಮಾಡಿಕೊಂಡು ಅದರಿಂದ ಲಾಭವನ್ನು ಪಡ್ಕೊಳ್ತಾರೆ. ಹೆಸರು ನಿಮ್ಮದಾಗಿರುತ್ತೆ, ಅನುಕೂಲ ಅಥವಾ ಉಪಯೋಗ ಬೇರೆಯವರು ಪಡ್ಕೊಳ್ತಾರೆ ಅನ್ನುವಂಥದ್ದಾಗತ್ತೆ. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ನಾಳೆಯ ವಿಚಾರವನ್ನು ಮರೆತು ತುಂಬ ಸಂತೋಷದಿಂದ, ಆನಂದದಿಂದ ಇರ್ತೀರಿ. ಅಂದರೆ ಇವತ್ತೇನಿದೆ, ಈಗ ಏನಿದೆ ಅದನ್ನು ನೋಡೋಣ, ನಾಳೆಗೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿರುತ್ತೆ. ಈ ಕ್ಷಣದ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರದು ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ನಿಮಗೆ ಶುಭ ಸುದ್ದಿ ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕೋಪ, ಒತ್ತಡ ಇತ್ಯಾದಿಗಳನ್ನು ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಆ ಕೋಪವನ್ನು ನೀವೇ ಸಹಿಸಿಕೊಳ್ಬೇಕು. ಒತ್ತಡವನ್ನು ಆದಷ್ಟು ದೂರ ಮಾಡಿಕೊಂಡು ಕೆಲಸ ಮಾಡುವಂತಹ ಮನಸ್ಥಿತಿಗೆ ನೀವು ಬರಬೇಕು ಅನ್ನುವಂಥದ್ದು. ಕಾರ್ಯದ ಒತ್ತಡದಿಂದ ತುಂಬ ಆಯಾಸವಾಗ್ತಕ್ಕಂತಹ ದಿವಸ. ಮಾನಸಿಕವಾಗಿ, ದೈಹಿಕವಾಗಿ ಒಂದಷ್ಟು ಒತ್ತಡಗಳು ನಿಮ್ಮನ್ನು ಆಯಾಸ ಹೊಂದುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಆದರೆ ಸಂದರ್ಭೋಚಿತವಾಗಿ, ಬುದ್ಧಿವಂತಿಕೆಯಿಂದ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟು ಸರಳ, ಸುಲಭವಾಗಿ ನಿಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸಬಹುದೋ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥದ್ದು. ಕಠಿಣ ಪರಿಶ್ರಮ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂಥದ್ದು. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಯಶಸ್ಸಿಗೆ, ಅದು ಜಯವನ್ನು ಸಾಧಿಸಲಿಕ್ಕೆ ಅದು ಸುಲಭವಾಗಿ ಸಾಧನವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ಸಮಯ. ನೀವು ಪಟ್ಟಂತಹ ಕಷ್ಟ ವ್ಯರ್ಥ ಆಗೋದಿಲ್ಲ ಅನ್ನುವಂತಹ ಮಾತು. ಮಾನಸಿಕವಾಗಿ ನೀವು ದೃಢವಾಗಿರಬೇಕು. ಜೊತೆಗೆ ಒತ್ತಡ ನಿಮ್ಮನ್ನು ಬಲಹೀನರನ್ನಾಗಿ ಮಾಡಬಹುದು. ಪ್ರತಿ ಕ್ಷಣವೂ ಕೂಡ ಒಂದಿಲ್ಲೊಂದು ಒತ್ತಡ ಇದ್ದಾಗ ನಾನು ಎಲ್ಲಿ ನನ್ನ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೇನೋ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದಾಗಬಹುದು. ಶ್ರೀರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರದೇವರ ಅನುಗ್ರಹ ನಿಮಗೆ ಸದಾ ರಕ್ಷಾ ಕವಚವಾಗಲಿ. ಶುಭವಾಗಿ. ಕನ್ಯಾರಾಶಿ, ನೆರೆಹೊರೆಯವರ ಜೊತೆಯಲ್ಲಿ ಮಾನಸಿಕವಾದಂತಹ ಸಮಾಧಾನ ಇರುವುದಿಲ್ಲ. ಜಗಳಕ್ಕೆ ಅವಕಾಶ ಇದೆ. ಆದರೆ ಜಗಳವನ್ನು ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಗಳಿದ್ದರೆ ನೀವೇ ಸೋತರೂ ಪರವಾಗಿಲ್ಲ,
ಜಗಳ ಆಡುವಂಥದ್ದು ಬೇಡ ಅನ್ನುವಂತಹದ್ದು ಸಲಹೆ. ಒಡ ಹುಟ್ಟಿದವರ ಜೊತೆ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ಬೇಕು. ಯಾವುದೋ ಬೇರೆ ಒತ್ತಡಗಳಿಂದ ಮನೆಯವರ ಜೊತೆಯಲ್ಲೂ ಜಗಳವನ್ನು ಮಾಡ್ಕೊಂಡ್ಬಿಟ್ರೆ ಅಥವಾ ಮನಸ್ತಾಪಕ್ಕೆ ಕಾರಣವಾದರೆ ಇಡೀ ದಿನ ವ್ಯರ್ಥವಾಗ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ರೀತಿಯ ಅಹಿತವಾದಂತಹ ಭಾವನೆ ಅಥವಾ ಅಹಿತವಾದಂತಹ ಒಂದು ವಾತಾವರಣ ನಿಮ್ಮನ್ನು ಇಡೀ ದಿನ ಕಾಡುವ ಹಾಗೆ ಆಗುವಂಥದ್ದಾಗತ್ತೆ. ಭೂಮಿ ಅಥವಾ ಆಸ್ತಿ, ಪಿತ್ರಾರ್ಜಿತ, ಪೂರ್ವಾರ್ಜಿತ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೀಬಹುದು. ಆದರೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆ. ಕೇವಲ ಮಾತುಕತೆ ಆದರೆ ಅದರಿಂದ ಏನು ಉಪಯೋಗ? ಯಾವುದೋ ಒಂದು ಇತ್ಯರ್ಥವಾಗಬೇಕು, ಅದರಿಂದ ನಿಮಗೆ ಬರುವಂಥದ್ದೋ ಅಥವಾ ನಿಮಗೆ ಲಾಭ ಆಗುವಂಥದ್ದೋ ನಿಮ್ಮ ಪರವಾಗಿ ಆಗಬೇಕು ಅನ್ನುವಂಥದ್ದಾಗತ್ತೆ. ಭಾವನೆಗಳ ಆಧಾರದ ಮೇಲೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಬೇಡಿ. ಭಾವನೆಗಳಿದ್ದಾಗ ನೀವು ಕೆಲವೊಮ್ಮೆ ರಾಜಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಆ ರೀತಿ ರಾಜಿ ಆದಾಗ ಕೆಲಸದ ಗುಣಮಟ್ಟವೋ ಅಥವಾ ವ್ಯವಹಾರದ ಗುಣಮಟ್ಟವೋ ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಧಾರ್ಮಿಕ ಭಾವನೆಗಳಿಂದ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಹಕಾರಿಯಾಗ್ಬೋದು. ಭಗವಂತ ಇದ್ದಾನೆ ಅಥವಾ ಹಿರಿಯರ ಆಶೀರ್ವಾದ ಇದೆ, ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ, ಲೋಕ ಮೆಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ, ಸತ್ಯ ಧರ್ಮ ನಿಷ್ಠೆಯಿಂದ ನಾನು ಕರ್ತವ್ಯ ಪ್ರಜ್ಞನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಇವೆಲ್ಲವೂ ಕೂಡ ನಿಮ್ಮನ್ನು ಕಾಪಾಡುವಂಥದ್ದು. ನಿಮ್ಮ ಕೆಲಸಕ್ಕೆ ಒಂದಷ್ಟು ಪುಷ್ಟಿಯನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಧಾರ್ಮಿಕ ಭಾವನೆಯಿಂದ ನೀವು ಹೊರ ನಿಂತರೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಫಲದಲ್ಲೂ ಕೂಡ ವಿರುದ್ಧವಾದಂತಹ ಫಲವನ್ನೇ ಅನುಭವಿಸಬೇಕಾಗತ್ತೆ, ಸ್ವೀಕರಿಸಬೇಕಾಗತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಏನೆಲ್ಲ ಇದ್ದರೂ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಅಥವಾ ಆರೋಗ್ಯದಲ್ಲಿ ಒಂಥರ ಸ್ವಾಸ್ಥ್ಯ ಇಲ್ಲ ಅಂತಾದರೆ ಯಾವ ಕೆಲಸವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ, ಆ ಒಂದು ಖುಷಿ ಇರುವುದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಿ. ಶುಭವಾಗಿ. ತುಲಾರಾಶಿ ಮಕ್ಕಳಿಗೆ ವಿಶೇಷವಾದಂತಹ ಯಶಸ್ಸಿದೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಪರಿಶ್ರಮವನ್ನು ಪಡಲೇಬೇಕು. ಪರಿಶ್ರಮ ಪಡ್ತಾ ಇರ್ತಕ್ಕಂಥವ್ರು ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಓದನ್ನು ಹೊರತಾಗಿ ಬೇರೆಲ್ಲ ವಿಚಾರಗಳು ನಮ್ಮ ಮುಂದೆ ಗೌಣ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಓದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಬೇರೆ ಚಟುವಟಿಕೆಗಳು ಇದಕ್ಕೆ ಪೂರಕವಾಗಿರಲಿ ಹೊರತು ಅನ್ಯಥಾ ಸಮಯವನ್ನು ವ್ಯರ್ಥ ಮಾಡುವ ಹಾಗೆ ಯಾವ ಚಟುವಟಿಕೆಗಳು ಕೂಡ ಬೇಡ. ಅಥವಾ ಓದಿಗೆ ವಿರುದ್ಧವಾದಂತಹ ಯಾವ ಚಟುವಟಿಕೆಗಳೂ ಬೇಡ. ಒಂದು ವೇಳೆ ಇದ್ದರೆ ಅದನ್ನು ಆದಷ್ಟು ನಿಮ್ಮಿಂದ ಹೊರ ಹಾಕತಕ್ಕಂತಹ ಪ್ರಯತ್ನಗಳನ್ನು ಮಾಡಿ. ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ ಇರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಅನ್ಯೋನ್ಯತೆ, ಪ್ರೀತಿಯ ಮಾತು, ವಿಶ್ವಾಸದ ಒಂದು ಸಂಕಲ್ಪ ಇವೆಲ್ಲವೂ ಕೂಡ ಕೆಲಸಕ್ಕೆ ಬರ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ತುಂಬ ಸ್ಪರ್ಧಾತ್ಮಕವಾದಂತಹ ವಾತಾವರಣ. ಇಡೀ ಸಮಾಜವೇ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮಗೆ ವಿರುದ್ಧವಾದಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಜನ. ಇವರ ಮಧ್ಯದಲ್ಲಿ ನಾವು ನಮ್ಮ ಪ್ರಾಮಾಣಿಕ ಸತ್ಯ, ನಿಷ್ಠೆ, ಧರ್ಮ ಇತ್ಯಾದಿಗಳನ್ನು ಆಧಾರವಾಗಿಟ್ಟುಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡಿ ನಾವು ಗಳಿಸಬೇಕು, ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥದ್ದು ಆಗತ್ತೆ. ಅದು ಗಮನದಲ್ಲಿರಲಿ. ಸ್ವಭಾವದ ಬಗ್ಗೆ ಒಂದು ಸಾರಿ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ನಾನು ನಡ್ಕೊಳ್ತಾ ಇರತಕ್ಕಂಥದ್ದು ಸರಿಯಾಗಿದೆಯಾ? ಕುಟುಂಬಕ್ಕಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ವ್ಯವಹಾರಕ್ಕಾಗಿರ್ಬೋದು, ವೃತ್ತಿಗಾಗಿರ್ಬೋದು, ವಿದ್ಯಾರ್ಥಿ ಜೀವನದಲ್ಲಾಗಿರ್ಬೋದು, ಹೀಗೆ 10 ಹಲವು ಕ್ಷೇತ್ರದಲ್ಲಿ 10 ಹಲವು ದೃಷ್ಟಿಕೋನದಲ್ಲಿ ಅದನ್ನು ಆತ್ಮಾವಲೋಕನ ಮಾಡಬೇಕಾದಂತಹ ಪರಿಸ್ಥಿತಿ. ಎಲ್ಲ ಕೆಲಸಗಳಿಂದ ತುಂಬ ಶ್ರದ್ಧೆಯಿಂದ ನಿರ್ವಹಣೆ ಮಾಡಿ ಅದರ ಯಶಸ್ಸು ನಿಮಗೇ ಸಿಕ್ಕುವಂಥದ್ದು. ನಿತ್ಯದಲ್ಲಿ ಅಥವಾ ನಿತ್ಯ ಜೀವನದಲ್ಲಿ ಏನಾದರೂ ತಪ್ಪನ್ನು ಮಾಡಿದರೆ ಅದನ್ನು ಅಗತ್ಯವಾಗಿ ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀಲಿ. ಶ್ರೀಮಾತ್ರೇ ನಮಃ ಎಂಬುದಾಗಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮಗೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ವೈದ್ಯಕೀಯ ಕ್ಷೇತ್ರದಲ್ಲಿ, ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಳಂಕ ಬರಬಹುದು.
ಎಚ್ಚರಿಕೆಯನ್ನು ವಹಿಸಿ. ಜೊತೆಗೆ ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಗಳಿಗೆ ಒಂದಷ್ಟು ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ಸ್ನೇಹಿತರು ಮತ್ತು ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುವಂಥದ್ದು, ಇರುವಂತಹ ಪ್ರೀತಿ ಗಟ್ಟಿಯಾಗ್ತಕ್ಕಂಥದ್ದಾಗತ್ತೆ. ಪೂರ್ವ ನಿಯೋಜನೆಯಂತೆ ಕೆಲಸವನ್ನು ನಿರ್ವಹಿಸಿದರೆ ಅದು ನಿಮಗೆ ಜಯಶೀಲತೆಯನ್ನು ತಂದುಕೊಡುತ್ತೆ. ಪ್ರೀಪ್ಲ್ಯಾಂಡ್, ಏನು ವ್ಯವಸ್ಥಿತವಾಗಿ ಇಂತಹ ಕೆಲಸವನ್ನು ಹೀಗೇ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರ್ತೀರೋ ಅದೇ ರೀತಿಯಲ್ಲಿ ನಡೆಸಿ ಅನ್ನುವಂಥದ್ದು. ಸ್ನೇಹಿತರು ಮತ್ತು ಬಂಧುಗಳಲ್ಲಿ ವಿಶೇಷವಾದಂತಹ ಒಂದು ಕಾಳಜಿ ಅಥವಾ ಅವರ ಬಗ್ಗೆ ಒಲವು ನಿಮ್ಮದಾಗಿರ್ತಕ್ಕಂತಹದ್ದು. ಕೆಲಸದ ಮಧ್ಯೆ ಏನೇ ಪ್ರತಿಕೂಲ ಇದ್ದರೂ ಕೂಡ ಅದನ್ನೆಲ್ಲ ದಾಟಿ ಬರ್ತಕ್ಕಂತಹ ಜಯವನ್ನು ನೋಡತಕ್ಕಂತಹ ಒಂದು ವಾತಾವರಣ ನಿಮ್ಮದಾಗತ್ತೆ. ನಿಮ್ಮ ಕೆಲಸದ ವಿಚಾರದಲ್ಲಿ ಮನೆಯವರ ಮಾರ್ಗದರ್ಶನ ಸಲಹೆ ಬಹಳ ಮುಖ್ಯವಾಗತ್ತೆ. ಅದನ್ನು ತುಚ್ಛೀಕರಿಸಿ, ದೂರೀಕರಿಸಿ, ಧಿಕ್ಕರಿಸಿ ಯಾವ ತೀರ್ಮಾನವೂ ಕೂಡ ಬೇಡ ಅಂತ ಅರ್ಥ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ ಸಹೋದರ ವರ್ಗದವರಿಗೆ ಅಪಘಾತವಾಗ್ತಕ್ಕಂತಹ ಸೂಚನೆ. ನೀವು ಅವರನ್ನು ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳುವಂಥದ್ದು ಒಳ್ಳೆಯದು. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಏನೋ ಒಂದು ರೀತಿಯಲ್ಲಿ ಅಪಘಾತ ಆಗುವಂತಹ ಸೂಚನೆ ಕಾಣ್ತಾ ಇರುವಂಥದ್ದು. ಹೊಸ ಆದಾಯದ ಮೂಲಗಳು ನಿಮಗೆ ಸಿಕ್ಕುವಂತಹ ಸಾಧ್ಯತೆ. ಏನೋ ಒಂದು ಆದಾಯ ಬರ್ತಾ ಇದೆ, ಅದನ್ನು ಹೊರತುಪಡಿಸಿ ಇನ್ನೊಂದಷ್ಟು ಆದಾಯಕ್ಕೆ ದಾರಿ ತೆರೆಕೊಳ್ಳುವಂಥದ್ದು. ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ಗೌರವ, ಪುರಸ್ಕಾರ ಅಥವಾ ಸ್ಥಾನ ಮಾನ ಯಾವುದೋ ಒಂದು ರೀತಿಯ ಸಂಭಾವನೆ ಸಿಕ್ಕಬಹುದು ಅನ್ನುವಂಥದ್ದು. ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಜಾಗರೂಕರವಾಗಿರಬೇಕು. ಯಾವ ಕ್ಷಣದಲ್ಲಿ ವೃತ್ತಿಯಿಂದ ಉದ್ಯೋಗದಿಂದ ಅಪಮಾನವೋ ಅವಮಾನವೋ ಅಥವಾ ದಂಡ ತೆರಬೇಕಾದಂತಹ ಪರಿಸ್ಥಿತಿಯು ಬರಬಹುದು ಅನ್ನುವಂತಹ ಸೂಚನೆ. ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ವ್ಯವಹಾರದಿಂದ ಆದಾಯ ಬರುತ್ತೆ, ಅದರ ಹಿಂದೆ ಹೋಗಿ ವೃತ್ತಿಯಲ್ಲಿರತಕ್ಕಂತಹ ಗೌರವವನ್ನು ಕಳ್ಕೊಳ್ತಕ್ಕಂತಹದ್ದು ಖಂಡಿತವಾಗಿ ಬೇಡ. ದುರ್ಗಾರಾಧನೆಯನ್ನು ಮಾಡಿ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲ ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ. ಮಕರ ರಾಶಿ ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಶುಭ ಇದೆ. ಅಂದರೆ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಮುಗಿಯೋದು ಒಳ್ಳೆಯದು. ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ, ನಿಮ್ಮ ಕೆಲಸಗಳಿಗೆ ಅಡ್ಡಿ ಆಗಬಹುದೇನೋ ಅನ್ನುವಂಥದ್ದು. ನಿಮ್ಮ ಸ್ನಾಯು ಅಥವಾ ನರ ಮೂಳೆಗಳಲ್ಲಿ ತೊಂದರೆ ಕಾಣಬಹುದು. ನಿಮ್ಮ ಶರೀರವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ, ಯಾವ ರೀತಿ ಸೂಕ್ತ ಚಿಕಿತ್ಸೆ ಬೇಕೋ ಅದನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ನಿಮ್ಮ ಒಂದಷ್ಟು ಕೆಲಸಗಳು ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳು ದೂರವಾಗಬಹುದು. ಮನೆಯಲ್ಲಿ ಕಚೇರಿಯಲ್ಲಿ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗುವಂಥದ್ದು. ಕೆಲಸದ ಸ್ಥಳದಲ್ಲೂ ಕೂಡ ಮನೆಯಲ್ಲೂ ಕೂಡ ತುಂಬ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸಬೇಕಾಗಬಹುದು ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸಕಲ ರೀತಿಯ ಮೃತ್ಯು ಕಂಟಕವನ್ನು ಜೊತೆಗೆ ನಿಮಗೆ ಆಗಿರತಕ್ಕಂತಹ ಕಷ್ಟಗಳನ್ನು ದೂರ ಮಾಡಲಿ. ಶುಭವಾಗಿ. ಕುಂಭರಾಶಿ ತಲೆನೋವು ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದು. ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಅದು ಹಿಂಸೆಯನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಕೆಲಸದಲ್ಲಿ ಹೆಚ್ಚು ನೀವು ಮಗ್ನರಾಗಬೇಕು. ಆದರೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅದು ಸಾಧ್ಯ ಆಗದೇ ಇರಬಹುದು. ಬಲವಂತವಾಗಿ ಆದರೂ ಕೂಡ ಮನಸ್ಸನ್ನು ಕೇಂದ್ರೀಕರಿಸಿ ಕೆಲಸದ ಮೇಲೆ ಮಗ್ನರಾಗಬೇಕು ಅನ್ನುವಂಥದ್ದು. ಸಹೋದ್ಯೋಗಿಗಳು ಹಾಗೆ ಸಹೋದರರ ಜೊತೆಯಲ್ಲಿ ವ್ಯಾವಹಾರಿಕ ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆಗಳಾಗತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು, ಅಣ್ಣ ತಮ್ಮ ಅಕ್ಕ ತಂಗಿ, ಇವರ ಜೊತೆಯಲ್ಲೂ ಕೂಡ ಜಗಳಕ್ಕೆ ಅವಕಾಶಗಳು ಆಗುವಂಥದ್ದು. ಆದರೆ ಜಗಳ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಕೇವಲ ಮಾತಿನಿಂದ ಅದನ್ನು ಬಗೆಹರಿಸ್ಕೊಂಡ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗತ್ತೆ. ಪ್ರಯಾಣವನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಹಾಗಂತ ನಿತ್ಯದ ಪ್ರಯಾಣಕ್ಕಿದು ಅನ್ವಯ ಆಗೋದಿಲ್ಲ. ವಿಶೇಷವಾದಂತಹ ಪ್ರಯಾಣ ಬೇಡ ಅಂತ ಅರ್ಥ. ಅನಗತ್ಯವಾದಂತಹ ವಿಚಾರದಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ, ಅದಕ್ಕೆ ಸಮಯ ನಿಮಗೆ ಸಾಕಾಗೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿರುತ್ತೆ. ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ. ಹೈಯರ್ ಸ್ಟಡೀಸ್ ಮಾಡಬೇಕು, ಅಬ್ರಾಡ್ಗೆ ಹೋಗಬೇಕು, ಈ ರೀತಿ ಆಲೋಚನೆಗಳಿರ್ತಕ್ಕಂಥವ್ರಿಗೆ ಅನುಕೂಲತೆ ಹೆಚ್ಚಾಗಿದೆ ಅಂತ ಅರ್ಥ. ನಿಮ್ಮ ಸ್ವಭಾವ ಮನೆಯವರಿಗೆ ಆತಂಕವನ್ನು ತರಬಹುದು.
ಸ್ವಭಾವವನ್ನು ಸರಿಪಡಿಸ್ಕೊಳ್ಳಿ. ಯಾವ ಕ್ಷಣದಲ್ಲಿ ಏನು ಮಾತಾಡ್ತಾರಪ್ಪ, ಹೇಗಿರ್ತಾರೋ, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನುವ ಮಾತುಗಳನ್ನು ಮನೆಯವರು ಆಡಿದಾಗ ನಿಮ್ಮ ಸ್ವಭಾವದಲ್ಲಿ ಏನೋ ಕಳಂಕ ಇದೆ ಅನ್ನುವಂತಹ ಅರ್ಥ. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ತಾಪಸ ಮನ್ಯುವಿಗೆ ಶರಣ ಹೋಗಿ ತಾಪಸ ಮನ್ಯುವಿನ ಮಂತ್ರೋಚ್ಚಾರ ಮಂತ್ರಶ್ರವಣ ಮಾಡಿ. ಶುಭವಾಗಿ. ಮೀನರಾಶಿ, ಉತ್ತಮವಾದಂತಹ ಭೋಜನ, ತಿಂಡಿ ತಿನಿಸು ಹಾಗೆ ರುಚಿಯನ್ನು ಸವಿತಕ್ಕಂತಹ ಯೋಗ ನಿಮಗೆ ಇರುವಂತಹದ್ದು. ಮೇಲಧಿಕಾರಿಗಳು ಹಿರಿಯರು ನಿಮ್ಮನ್ನು ಹೊಗಳುತ್ತಾರೆ ಅಥವಾ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಾರೆ. ನಿಮಗೇನೋ ಒಂದು ರೀತಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಗಮನ ಕೊಡದೇ ಇರತಕ್ಕಂತಹದ್ದು ಬಹಳ ಒಳ್ಳೆಯದು. ಹಲವಾರು ಬಾರಿ ನಾನು ಈ ವಿಷಯವನ್ನು ಹೇಳಿರಬಹುದು. ಆದರೆ ನಿಮ್ಮ ರಾಶಿಯ ಗೋಚಾರವನ್ನು, ಗ್ರಹಚಾರವನ್ನು ಎಲ್ಲವನ್ನು ಗಮನಿಸಿದಾಗ ಮತ್ತೆ ಮತ್ತೆ ಅದೇ ತಪ್ಪುಗಳು ನಿಮ್ಮಿಂದ ಆಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ. ಬೇರೆಯವರ ವಿಷಯದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿರುತ್ತೆ. ಅದರ ಅಗತ್ಯತೆ ಇರುವುದಿಲ್ಲ ಅಂತ ಹೇಳಿ ಅದನ್ನು ಭಾವಿಸಬೇಕಾಗತ್ತೆ. ನೀವು ಮಾಡ್ತಕ್ಕಂತಹ ಪ್ರಯಾಣ ಲಾಭದಾಯಕವಾಗಿರುತ್ತೆ. ಎಲ್ಲಿಗೆ ಹೊರಗಡೆ ನೀವು ಹೊರಡಿ ಅದು ನಿಮಗೆ ಆದಾಯವನ್ನು ತಂದು ಕೊಡ್ತಕ್ಕಂಥದ್ದು ಅಥವಾ ಮುಂದಿನ ದಿನಮಾನದಲ್ಲಿ ಏನೋ ಒಂದು ಒಳ್ಳೆಯದಾಗುವಂತಹ ಶುಭ ಸೂಚನೆಯೂ ಇದೆ. ಆದರೆ ಬೇರೆಯವರ ವಿಚಾರಗಳು ನಿಮಗೆ ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿರಬೇಕು. ಇಂದು ಮಾಡ್ತಕ್ಕಂತಹ ಪ್ರಯಾಣದಿಂದ ಆಗುವ ಲಾಭ ಮುಂದಿನ ದಿನಮಾನಕ್ಕೆ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆಗೆ, ಅಭ್ಯುದಯಕ್ಕೆ, ನಿಮ್ಮ ವೈಯಕ್ತಿಕವಾದಂತಹ ವ್ಯಾಪಾರ ಉದ್ಯೋಗಕ್ಕೆ ಸಹಕಾರಿ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಕೊಳ್ಬೇಡಿ. ಅಂದರೆ ನಾನು ಹೀಗೇ ಮಾಡಬೇಕು, ಯಾರು ಏನೇ ಮಾತಾಡಿಸ್ಲಿ, ಯಾರು ಏನೇ ಸಲಹೆಗಳನ್ನು ಕೊಡಲಿ, ನಾನು ಹೀಗೇ ಉತ್ತರ ಕೊಡೋದು, ಈ ರೀತಿಯ ಒಂದು ಮಂಡುತನ, ಹಠ ಸ್ವಭಾವ ಇದು ಬೇಡ. ಆಯಾ ಸಂದರ್ಭಕ್ಕನುಗುಣವಾಗಿ, ವ್ಯಕ್ತಿಗಳಿಗನುಗುಣವಾಗಿ, ಆಯಾ ಸ್ಥಾನಮಾನಕ್ಕನುಗುಣವಾಗಿ, ಆಯಾ ಒಂದು ಹುದ್ದೆಗನುಗುಣವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಭಗವದ್ ಅನುಗ್ರಹದಿಂದ ನಿಮಗೆ ಆ ಶಕ್ತಿ ಇರುತ್ತೆ. ಆದರೆ ಸವಾಲುಗಳನ್ನು ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಡಿ. ಸವಾಲುಗಳನ್ನು ಸ್ವೀಕರಿಸಿ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ಇರೋದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಿ ಅದರಲ್ಲಿ ಜಯಶೀಲರಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.